ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಗಳಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಮತ್ತೆ ಜಿದ್ದಿಗೆ ಬಿದ್ದಿದ್ದಾರೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರು. ಈ ವಾರದ ಲಕ್ಸುರಿ ಬಜೆಟ್ ಟಾಸ್ಕ್ ಆಗಿ ಬಿಗ್ ಬಾಸ್ ಅವರು ನೀಡಿರೋ ಟಾಸ್ಕ್ ಏನಂದ್ರೆ, ಕಾಲಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಸ್ಥಳಗಳನ್ನ ಸೂಚನೆ ಮಾಡ್ತಾರೆ. ಆ ಒಂದು ಸ್ಥಳಗಳಲ್ಲಿ ಕೊಟ್ಟಂತ ಸಮಯದ ಒಳಗಾಗಿ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಆ ಸ್ಥಳಕ್ಕೆ ತೆರಳಿ ಅಲ್ಲಿ ನೃತ್ಯ ಪ್ರದರ್ಶನ ಮಾಡ್ಬೇಕಂದ್ರೆ ಡ್ಯಾನ್ಸ್ ಮಾಡ್ಬೇಕು. ಸೊ ಈ ಒಂದು ಪ್ರೋಸೆಸ್ ನಲ್ಲಿ ಲಕ್ಸುರಿ ಬಜೆಟ್ ನ ಪಡ್ಕೊಳ್ಬೇಕಾದ್ರೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರ್ತಾ ಇದೆ. ಮೊದಲಿಗೆ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾ ಇದಾರೆ, ಗಾರ್ಡನ್ ಏರಿಯಾ ಅಂತ ಹೇಳ್ತಾ ಇದಾರೆ, ಅಂಡ್ ಇಲ್ಲಿ ಬೆಡ್ರೂಮ್ ಸಹ ಸೂಚನೆ ಮಾಡ್ತಾ ಇದಾರೆ. ಸೊ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದಾರೆ. ಇಲ್ಲಿ ಕಿಚನ್ ಏರಿಯಾ ಅಂತ ಹೇಳಿದಾಗ ಅಶ್ವಿನಿ ಗೌಡ ಅವರು ಸ್ವಲ್ಪ ತಡವಾಗಿ ಬಂದಿದ್ದಾರೆ. ಆ ಒಂದು ವಿಚಾರಕ್ಕೆ ಇಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವ್ರ ಮತ್ತೆ ಮನಸ್ತಾಪ ಹೆಚ್ಚಾಗಿದೆ. ಇಬ್ರು ಸಹ ಜಿದ್ದಿಗೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಆಗಿದ್ದಾದ್ರೂ ಏನು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಲೇಟ್ ಆಗಿ ಬಂದಂತ ಅಶ್ವಿನಿ ಗೌಡ ಅವರ ವಿಚಾರವಾಗಿ ಬಿಗ್ ಬಾಸ್ ಅವರು ನೀಡಿದಂತ ಸಮಯದ ಒಳಗಾಗಿ ಅಶ್ವಿನಿ ಗೌಡ ಅವರು ಬರದೇ ಇದ್ದ ಕಾರಣಕ್ಕೆ ಈ ಒಂದು ರೌಂಡ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ಲಕ್ಸುರಿ ಬಜೆಟ್ ಟಾಸ್ಕ್ ಅನ್ನ ಕಳೆದುಕೊಳ್ತಾ ಇದ್ದಾರೆ ಅಂತ ಅನೌನ್ಸ್ಮೆಂಟ್ ಬರ್ತಾ ಇದೆ. ಇದಕ್ಕೆ ಗಿಲ್ಲಿ ಅವ್ರ ಕಡೆಯಿಂದ ಬರ್ತಾರಂತ ರಿಪ್ಲೈ ಏನು ಅಂದ್ರೆ, ಹೇಳಿದ್ರೆ ಕೇಳೋದಿಲ್ಲ ಅನ್ನೋ ತರ ಇಲ್ಲಿ ರಿಪ್ಲೈ ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಓಹೋ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಪರವಾಗಿ ರಾಶಿಕ್ ಅವ್ರು ಸಹ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇನು ಅಂದ್ರೆ, ಗಿಲ್ಲಿ ನೀನು ಸಹ 2-3 ಸರಿ ಬಾತ್ರೂಮ್ ಹೋಗಿದ್ದಲ್ಲ ಗಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಗಿಲ್ಲಿ ಅವ್ರ ಕಡೆಯಿಂದ ಬಂದಂತ ಉತ್ತರ ಏನಂದ್ರೆ, ಅಂದ್ರೆ ನಾನು ಬಾತ್ರೂಮ್ ಹೋಗಿದ್ದೆ ಅಥವಾ ನಾನು ಕೆಲವೊಂದು ಸಮಯ ಬಾತ್ರೂಮ್ ಅಲ್ಲಿ ಕಳೆದೆ ಅಂತ ನೀವು ಬೇಕು ಅಂತ ಮಾಡ್ತಾ ಇದ್ದೀರಾ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ. ಆಕ್ಚುಲಿ ಮನೆಯಲ್ಲಿರುವಂತ ಯಾವುದೇ ಕಂಟೆಸ್ಟೆಂಟ್ ಆಗಿರಬಹುದು, ಬೇಕು ಅಂತ ಲಕ್ಸುರಿ ಬಜೆಟ್ ಟಾಸ್ಕ್ ನ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಎಲ್ಲಾ ಸಹ ತಮ್ಮ ಶ್ರಮವನ್ನು ಹಾಕ್ತಾ ಇರ್ತಾರೆ. ಬಟ್ ಈ ಒಂದು ಪ್ರೋಮೋದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಕಡೆಯಿಂದ ಸ್ವಲ್ಪ ತಪ್ಪಾಯ್ತು ಅಂತ ಎಲ್ಲಿ ಅನ್ಸುತ್ತೆ ಅಂದ್ರೆ, ಇಲ್ಲಿ ಗಿಲ್ಲಿ ಅವರು ನೀವು ಬೇಕು ಅಂತ ಸೋಲಿಸ್ತಾ ಇರ ಅಂತ ಕೇಳಿದಾಗ, ಬೇಕು ಅಂತ ಯಾರು ಸೋಲಿಸ್ತಾರೆ ಗಿಲ್ಲಿ, ನಾನು ಸಹ ಗೆಲ್ಬೇಕು ಅಂತ ಆಟ ಆಡ್ತಾರ ಅಂತ ಹೇಳಿದ್ರೆ ಅಲ್ಲಿಗೆ ಅದು ಮುಕ್ತಾಯವಾಗ್ತಿತ್ತೇನೋ ಅನ್ನೋದು ಒಂದು ಅಭಿಪ್ರಾಯ. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಬರ್ತಾ ಇರೋ ಉತ್ತರ ಏನು ಅಂದ್ರೆ, ಹೌದು ನಾನು ಬೇಕು ಅಂತಾನೆ ಸೋಲಿಸಿದೆ, ಇವಾಗ ಏನ್ ಮಾಡಕ್ಕಾಗುತ್ತೆ ನಿನ್ ಕೈಲಿ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ. ಆಕ್ಚುಲಿ ಇಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವ್ರ ಮಧ್ಯೆ ಆ ಒಂದು ಜಿತ್ತು ಕಂಟಿನ್ಯೂ ಬರ್ತಾನೆ ಇದೆ. ಅವರು ನನ್ನ ಪರವಾಗಿ ನ್ಯಾಯ ಇದೆ ಅಂತ, ನನ್ನ ಪರವಾಗಿ ಅನ್ಯಾಯ ಇದೆ ಅಂತ ಇಬ್ರು ಸಹ ಒಪ್ಕೊಳಕ್ ರೆಡಿ ಇರೋದಿಲ್ಲ. ಜಿದ್ದಿಗೆ ಬಿಡ್ಬೇಕು, ನಾನೇ ವಿನ್ ಆಗ್ಬೇಕು ಗಿಲ್ಲಿ ಮೇಲೆ ಅಂತ ಅಶ್ವಿನಿ ಗೌಡ ಅವರು, ಅಶ್ವಿನಿ ಗೌಡ ಅವ್ರ ಮೇಲೆ ನಾನೇ ವಿನ್ ಆಗ್ಬೇಕು ಅಂತ ಗಿಲ್ಲಿ ಅವರು ನಾವು ನೋಡ್ಕೊಳ್ತಾನೆ ಬರ್ತಾ ಇದೀವಿ. ಸೊ ಇಲ್ಲಿ ಅಶ್ವಿನಿ ಗೌಡ ಕಡೆಯಿಂದ ಸ್ವಲ್ಪ ತಪ್ಪಾಗಿ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ ಅಂತ ಹೇಳ್ಬೋದು. ಬೇಕು ಅಂತ ನಾನು ಲಕ್ಸುರಿ ಬಜೆಟ್ ಟಾಸ್ಕ್ ನೀವು ಕಳ್ಕೊಳ್ಳಿ ಅಂತ ನಿಧಾನವಾಗಿ ಬಂದೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ನಮ್ಗೆ ಪ್ರೋಮೋದಲ್ಲಿ ನೋಡಿದಾಗ ಅಶ್ವಿನಿ ಗೌಡ ಅವ್ರು ಬೇಕು ಅಂತ ಲೇಟ್ ಆಗಿ ಬರ್ತಾರೆ, ಅದೇನ್ ಕಾಣ್ತಾರೆ, ಓಡ್ಕೊಂಡು ಬರ್ತಾ ಇದ್ದಾರೆ ಕಿಚನ್ ಏರಿಯಾಗೆ. ಅಂಡ್ ಇಲ್ಲಿ ಗಿಲ್ಲಿ ಕಡೆಯಿಂದ ಬರ್ತಾ ಇರೋ ಉತ್ತರ ಏನು ಅಂದ್ರೆ, ಹಂಗಾದ್ರೆ ಮುಂದಿನ ರೌಂಡ್ ಗಳಲ್ಲಿ ಬೇಕು ಅಂತ ನಾನು ಸಹ ಎಲ್ಲಾರನ್ನೂ ಸಹ ಸೋಲ್ಸೋದಕ್ಕೋಸ್ಕರ ಲೇಟ್ ಆಗಿ ಬರಲ್ಲ, ಎಲ್ಲಾ ಟಾಸ್ಕ್ ಅಲ್ಲೂ ಸಹ ಅಥವಾ ಎಲ್ಲಾ ರೌಂಡ್ಸ್ ಸಹ ನಾನು ಸೋಲ್ಸಲ್ಲ ಅನ್ನೋ ಇಲ್ಲಿ ಗಿಲ್ಲಿ ಅವ್ರು ಮಾತಾಡ್ತಾ ಇದಾರೆ. ಅಂಡ್ ಗಿಲ್ಲಿ ಅವರು ನಿಮ್ಮ ಒಂದು ಬೇಕು ಅಂತ ಸೋಲ್ಸೋ ಯತ್ನದಲ್ಲಿ ನಿಮ್ಮೊಬ್ಬರಿಗೆ ನಷ್ಟ ಆಗ್ತಾ ಇಲ್ಲ, ಮನೆಯಲ್ಲಿರುವ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ನಷ್ಟ ಆಗ್ತಾ ಇದೆ ನೋಡಿ. ಇಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವ್ರ ಮಧ್ಯೆ ಮಾತುಕತೆ ಚರ್ಚೆ ಆಗ್ತಾ ಇದೆ. ಅಂಡ್ ರಾಶಿಕ್ ಅವರು ಇಲ್ಲಿ ಅಶ್ವಿನಿ ಗೌಡ ಪರವಾಗಿ ಮಾತಾಡ್ತಾ ಇರೋದು ನಮಗೆ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಗಿಲ್ಲಿ ಅವರು ಅಶ್ವಿನಿ ಗೌಡ ವಿರುದ್ಧವಾಗಿ ವಾಯ್ಸ್ ಎತ್ತಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬೋದು. ಅಂಡ್ ಈಗ ಪ್ರೋಮೋ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ಇರುವಂತಹ ಮಾತುಕತೆ ಆಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಇದು ಈ ಒಂದು ವಾರ ಈಗಾಗಲೇ ನಿಮ್ಗೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಮನೆಗೆ ಈಗಾಗಲೇ ಯಾರೆಲ್ಲ ಕಂಟೆಸ್ಟೆಂಟ್ ಗಳಿದ್ದಾರೆ ಎಲ್ಲಾ ಕಂಟೆಸ್ಟೆಂಟ್ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಸಿಕ್ಕಾಪಡೆ ಇಂಪಾರ್ಟೆಂಟ್ ಆಗಿರುವಂತ ವಾರ ಇದು ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಯಾರೆಲ್ಲ ಕಂಟೆಸ್ಟೆಂಟ್ ಏನು ಕ್ಲೂ ಕೊಡ್ಬೋದು, ಅವ್ರ ಆಟ ಯಾವ ತರ ಚೇಂಜ್ ಆಗ್ಬೋದು ಅನ್ನೋದು ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಅದಕ್ಕೂ ಮುಂಚೆ ನಡೆದಿರುವಂತ ಒಂದು ಲಕ್ಸುರಿ ಬಜೆಟ್ ಟಾಸ್ಕ್ ನಲ್ಲಿ ಈಗ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ವಿರುದ್ಧ ಇಬ್ರು ಸಹ ಸ್ವಲ್ಪ ದೊಡ್ಡ ಜಗಳ ಆಗಿದೆ. ಇಲ್ಲಾಂದ್ರೆ ಇಬ್ರು ಮಧ್ಯೆ ಸ್ವಲ್ಪ ಓವರ್ ಮಟ್ಟಿಗೆ ಮಾತುಕತೆಗಳಾಗಿದೆ. ತುಂಬಾ ವಿಯರ್ಡ್ ಆಗಿ ಕಾಣಿಸ್ತಾ ಇದೆ ಅನ್ನೋ ಏನಿಲ್ಲ. ಬಟ್ ಸಣ್ಣ ಪುಟ್ಟ ವಿಚಾರಗಳು ಸಹ ಅವ್ರಿಬ್ರು ಮಧ್ಯೆ ಇರುವಂತ ಮನಸ್ತಾಪ ಏನಾಗ್ತಾ ಇದೆ, ಓಕೆ ಇದು ಚಿಕ್ಕ ವಿಚಾರಗಳು ಸರಿ ಬಿಡೋಣ ಅನ್ನೋ ತರ ಅವ್ರಿಬ್ರು ಸಹ ನಡ್ಕೊಳ್ತಾ ಇಲ್ಲ, ಸ್ವಲ್ಪ ಜಿದ್ದಿ ನಡ್ಕೊಂಡು ಬರ್ತಾನೆ ಇದೆ ಅಂತ ಹೇಳ್ಬೋದು. ಅಂಡ್ ಎಸ್ಪೆಷಲಿ ಈ ಒಂದು ವಾರ ಅಂತ ಮಾತಾಡಿದಾಗ ಮನೆಯಲ್ಲಿ ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು ಬಂದಾಗ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ಮನೆಗೆ ಪ್ರತಿಯೊಂದು ದಿನಾನು ಸಹ ಫ್ಯಾಮಿಲಿ ಕಡೆಯಿಂದ ಫ್ಯಾಮಿಲಿ ಮೆಂಬರ್ಸ್ ಬರೋದ್ರಿಂದ ಆ ಒಂದು ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು ಅವರ ಒಂದು ಫ್ಯಾಮಿಲಿ ಮೇಲೆ ಸಹ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಮತ್ತೆ ಇವರ ಆಟಕ್ಕೆ ಫ್ಯಾಮಿಲೀಸ್ ಕಡೆಯಿಂದ ಬರಬೇಕಾಗಿರುತ್ತೆ ಇನ್ಪುಟ್ಸ್ ಮೇಲೆ ಸಹ ಅದು ಸ್ವಲ್ಪ ಹೊಡೆತ ಬೀಳುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ವಾರ ಯಾವ ಒಂದು ಫ್ಯಾಮಿಲಿಯಿಂದ ಒಬ್ಬ ಕಂಟೆಸ್ಟೆಂಟ್ ಗೆ ತುಂಬಾ ಬೂಸ್ಟ್ ಕೊಡಬಹುದು ಈ ಒಂದು ರೇಸ್ ನಲ್ಲಿ ಸ್ವಲ್ಪ ಮುಂದೆ ಸಾಗೋದಕ್ಕೆ ಅಂತ ನಿಮ್ಗೆ ಅನಿಸ್ತದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಯಾಕೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ಅವರ ಒಂದು ಹಿನ್ನೆಲೆ ಆಗಿರ್ಬೋದು, ಅವರ ವ್ಯಕ್ತಿತ್ವ ಆಗಿರ್ಬೋದು, ಅವರು ಆ ಕಂಟೆಸ್ಟೆಂಟ್ ಗೆ ನೀಡುವಂತ ಇನ್ಪುಟ್ಸ್ ಆಗಿರ್ಬೋದು, ಅಂಡ್ ಅವರ ಬಿಹೇವಿಯರ್ ಸಹ ಜನಗಳು ಇಷ್ಟಪಡ್ತಾರೆ ಕೆಲವೊಂದು ವಿಚಾರಗಳಲ್ಲಿ, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಅನಿಸಿಕೆ ಪ್ರಕಾರ ಯಾರ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾವ ಕಂಟೆಸ್ಟೆಂಟ್ ಗೆ ಬೂಸ್ಟ್ ಕೊಡ್ತಾರೆ ಅಂತ ಅನಿಸ್ತದೆ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ರಿಲೀಸ್ ಆಗಿರುವಂತಹ ಪ್ರೋಮೋದಲ್ಲಿ ಇರುವಂತಹ ಮಾತುಕತೆ ಚರ್ಚೆ ಇಷ್ಟೇ. ಸೊ ಬಿಗ್ ಬಾಸ್ ನ ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಎಪಿಸೋಡ್ ನ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, 24x7 ಲೈವ್ ಅಪ್ಡೇಟ್ ಗೋಸ್ಕರ ಮಿಸ್ ಮಾಡದೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.